ನಮಸ್ಕಾರ. ಶ್ರೀಕೃಷ್ಣನ ಇತಿಹಾಸ ನಿಮಗೆಲ್ಲರಿಗೂ ಗೊತ್ತೇ ಅದ. ಶ್ರೀಕೃಷ್ಣ ಹುಟ್ಟಿದ್ದು ಮಥುರಾದಲ್ಲಿ, ಅವನು ಬಾಲರೂಪ ತೊಗೊಂಡಿದ್ದು ವೃಂದಾವನದಲ್ಲಿ, ಆಮೇಲೆ ದ್ವಾರಕೆಯಿಂದ ಅವನು ರಾಜ್ಯ ಆಡಿದ. ಆದರೆ ಮಥುರಾ, ವೃಂದಾವನ ಮತ್ತು ದ್ವಾರಕ ಇವು ಮೂರು ಭಾರತದ ಉತ್ತರ ಭಾಗಕ್ಕವ. ಆದರೆ ಶ್ರೀಕೃಷ್ಣ ಭಾರತದ ದಕ್ಷಿಣಕ್ಕೆ ಅಂದರೆ ಉಡುಪಿಗೆ ಹೇಗೆ ಬಂದ ಹೇಳ್ತೇನೆ. ತುರುಂಗವಾಸದಲ್ಲಿ ಇದ್ದಂಥ ಶ್ರೀಕೃಷ್ಣನ ತಾಯಿ ದೇವಕಿ ಶ್ರೀಕೃಷ್ಣನ ಬಾಲರೂಪ ಅಥವಾ ಬಾಲ್ಪಣ ಅನುಭವಿಸಿದಿಲ್ಲ. ದ್ವಾರಕೆಯಲ್ಲಿ ಶ್ರೀಕೃಷ್ಣ ಮತ್ತೆ ಬಾಲರೂಪ ತೊಗೊಂಡ್ಮೇಲೆ ಅವನು ಸಣ್ಣ ಹುಡುಗರ ಜೊತೆ ಆಟ ಆಡೋದು, ಬೆಣ್ಣೆ ಕದಿದು ಇದೆಲ್ಲ ಮಾಡ್ಲಿಕತ್ತಿದ. ಇದೆಲ್ಲ ಮಾಡೋದು ಅವು ಶ್ರೀಕೃಷ್ಣನ ಧರ್ಮಪತ್ನಿ ಶ್ರೀ ರುಕ್ಮಿಣಿ ದೇವಿ ನೋಡ್ಲಿಕತ್ತಿದ್ಲು. ಇದು ನೋಡಿ ಬಾಲರೂಪದಲ್ಲಿ ಇದ್ದಂಥ ಬಾಲಕೃಷ್ಣನ ಮೇಲೆ ರುಕ್ಮಿಣಿ ದೇವಿ ಪ್ರೀತಿಯಲ್ಲಿ ಬಿದ್ಲು. ರುಕ್ಮಿಣಿ ದೇವಿ ಪ್ರಸಿದ್ಧ ಶಿಲ್ಪಕಾರ ಆದಂಥ ವಿಶ್ವಕರ್ಮ ಅವ್ರನ್ನ ಕರೆಸಿ ಒಂದು ಬಾಲಕೃಷ್ಣನ ಮೂರ್ತಿ ರೆಡಿ ಮಾಡಲಿಕ್ಕೆ ಹೇಳ್ತಾರೆ. ವಿಶ್ವಕರ್ಮ ಅವರು ಒಂದು ಶಾಲಿಗ್ರಾಮದಲ್ಲಿ ಒಂದು ಬಾಲಕೃಷ್ಣನ ಮೂರ್ತಿ ರೆಡಿ ಮಾಡ್ತಾರೆ. ರುಕ್ಮಿಣಿ ದೇವಿ ಆ ಶಾಲಿಗ್ರಾಮದಲ್ಲಿ ರೆಡಿ ಆದಂಥ ಒಂದು ಮೂರ್ತಿ ಏನದಲ್ಲ ಶ್ರೀಕೃಷ್ಣಂದು, ಅದ್ರ ಡೈಲಿ ಪೂಜೆ ಮಾಡ್ತಾರೆ. ಆದರೆ ಕೆಲವೊಂದು ಕಾಲಾಂತರ ಆದಮೇಲೆ ದ್ವಾರಕ ಪೂರ್ತಿ ನೀರಲ್ಲಿ ಮುಳುಗೋತು. ಅಂದರೆ ಆ ಮೂರ್ತಿನೂ ಅದೇ ನೀರಲ್ಲಿ ಮುಳುಗೋತು. ಆಮೇಲೆ 13ನೇ ಶತಮಾನದಲ್ಲಿ ದ್ವಾರಕೆಯಿಂದ ಬಿಟ್ಟಂಥ ಒಂದು ಬೋಟ್, ಒಂದು ಹಡಗು ಸುಂಟ್ರಗಾಳಕ್ಕೆ ಸಿಕ್ಕೊಂಡು ನಿಲ್ತು. ಅದು ಸಮೀಪೆಯಲ್ಲಿತ್ತಂದ್ರೆ ಉಡುಪಿಯಲ್ಲಿ ಇವತ್ತಿಂದ ಮಾಲ್ಪೆ ಸಮುದ್ರ ಅದಲ್ಲ ಅಲ್ಲಿ. ಆ ಸುಂಟ್ರಗಾಳಿ ಒಳಗೆ ಏನು ಸಿಕ್ಕೊಂಡಿತ್ತಲ್ಲ ಬೋಟು, ಅದು ಒಬ್ಬ ಸ್ವಾಮಿಗಳು ನೋಡಿದರು. ಅದು ನೋಡಿದ ಮೇಲೆ ಅವರು ಆ ಬೋಟ್ ಏನೂ ತ್ರಾಸ ಆಗ್ಲಾರ್ದಂಗೆ ಉಡುಪಿ ಮಾಲ್ಪೆ ಸಮುದ್ರ ಕಿನಾರೆಗೆ ತಂದರು. ತಂದ ಮೇಲೆ ಆ ಬೋಟ್ ಕ್ಯಾಪ್ಟನ್ನು ಆ ಸ್ವಾಮಿಗಳು ಕೇಳಿದರು, ಆ ಬೋಟ್ದಾಗ ನಿಮ್ಗೆ ಏನು ಬೇಕದು? ಅವಾಗ ಸ್ವಾಮಿಗಳು ಆ ಬೋಟ್ ಕ್ಯಾಪ್ಟನಿಗೆ ಹೇಳ್ತಾರೆ, ನಿಮ್ಮ ಬೋಟ್ನಾಗ ಒಂದು ಗಂಧದ ಉಂಡೆ ಅದ, ಅಂದ್ರೆ ರಾಕ್ ಬ್ಲಾಸ್ಟ್ ಅಂತಾರಲ್ಲ ಅದು ಬೇಕು ಅಂತ. ಅದು ಸ್ವಾಮಿಗಳು ತಗೊಂಡು ಉಡುಪಿಗೆ ತರ್ತಾರೆ. ಅವಾಗ ಉಡುಪಿಯಲ್ಲಿ ಅದು ರಾಕ್ ಬ್ಲಾಸ್ಟ್ ಅಂದರೆ ಏನು ಗಂಧದ ಉಂಡೆ ಅದಲ್ಲ, ಅದು ಓಪನ್ ಮಾಡಿ ನೋಡ್ತಾರೆ. ಅದ್ರಾಗ ಶ್ರೀಕೃಷ್ಣನ ಮೂರ್ತಿ ಇರ್ತದೆ. ಆಮೇಲೆ ಆ ಸ್ವಾಮಿಗಳು ಬೇರೆ ಯಾರೂ ಅಲ್ಲ, ಶ್ರೀಮದ್ ಮಧ್ವಾಚಾರ್ಯರು. ನಾನು ನಿಂತಿದ್ದು ಇದೇ ಹೋಟೆಲ್ UK ಡೋರ್ಮೆಟ್ರಿ ಅಂತ. ಇದು ಮೊಬೈಲ್ ನಂಬರ್ ಅದ, UK ಯಾತ್ರಿ ನಿವಾಸ. ಮತ್ತು ಇದು ಹಾಲ್ ಅದ, ಒಬ್ಬರು ಮಲ್ಕೊಂಡಾರ ಇಲ್ಲಿ. ಇದು ನನ್ನ ಬೆಡ್ಡು, ನನ್ನ ಬ್ಯಾಗು. ಒಂದು ಹಾಲ್ನಾಗ 4 ಬೆಡ್ ಇರ್ತಾವೆ. ಇದು ಓನ್ಲಿ ಮೇಲ್ ಡೋರ್ಮೆಟ್ರಿ. ಮತ್ತು ಇದೇನದ ಉಡುಪಿ ಮೇನ್ ಸಿಟಿ, ಅಂದ್ರೆ ಇದು ಬಸ್ ಸ್ಟ್ಯಾಂಡ್ ಮಕ್ಕಳಿಗೆ ಅದು ಹೋಟೆಲ್. ಇದು UK ಡೋರ್ಮೆಟ್ರಿ 3rd ಫ್ಲೋರ್ನಾಗ ಅದ. ಈ 3ನೇ ಫ್ಲೋರ್ದಿಂದ ತೆಳಗೆ ಇಳಿದ ಮೇಲೆ ನಮ್ಗೆ ರೈಟ್ ಹ್ಯಾಂಡ್ ಸೈಡ್ ಹೋಗೋದು. ರೈಟ್ ಹ್ಯಾಂಡ್ ಸೈಡ್ ಏನದಲ್ಲ ಅದು ಶ್ರೀಕೃಷ್ಣ ಮಠಕ್ಕೆ ಅಲ್ಲಿ ಒಂದು ಹಾದಿ ಸಣ್ಣದೊಂದು ತೋರಿಸ್ತೀನಿ ನಿಮ್ಗೆ. ಇದು ಮಾರ್ಕೆಟ್, ಉಡುಪಿ ಮಾರ್ಕೆಟ್. ಇದು ಸಣ್ಣದ. ಇದ್ರ ಹಿಂದಿನ ಸೈಡ್ ಬಸ್, ನಾವು ಏನು ಹೋಟೆಲ್ನಾಗ ಇದೀವಲ್ಲ ಅದ್ರ ಹಿಂದಿನ ಸೈಡ್ ಬಸ್ ಸ್ಟ್ಯಾಂಡ್ ಅದ. ಅದರ ಲೆಫ್ಟ್ ಹ್ಯಾಂಡ್ ಸೈಡ್ ಸಿಟಿ ಬಸ್ ಸ್ಟ್ಯಾಂಡ್ ಉಡುಪಿ. ಅದು ಹಾದಿ ಏನದ, ಈ ಹಾದಿ ಕ್ರಾಸ್ ಮಾಡಿ ಸಿಟಿ ಬಸ್ ಸ್ಟಾಪ್ ಏನದಲ್ಲ ಅದ್ರ ಒಳಗಿಂದ ಒಂದು ಸಂಧಿ ಅದ. ಆ ಸಂಧಿಯಿಂದ ಡೈರೆಕ್ಟ್ ಕೃಷ್ಣ ಮಠಕ್ಕೆ ಹೋಗ್ಲಿಕ್ಕೆ ದಾರಿ ಅದ. ಅಂದ್ರೆ ನಾವು ಸುತ್ತಕ್ಕೆ ಗರಜಿಲ್ಲ, ಎದ್ರಿಂದ ಡೈರೆಕ್ಟ್ ಹೋಗ್ಬೋದು ನಾವು. ಇದೇನದ ಉಡುಪಿ ಕೃಷ್ಣ ಮಠ ಅದಲ್ಲ, ಲೆಫ್ಟ್ ಹ್ಯಾಂಡ್ ಸೈಡ್ ಗೀತಾ ಮಂದಿರ ಅದಂತದ. ಇಲ್ಲಿ ಕಂಟಿನ್ಯೂಸ್ ಕೃಷ್ಣನ ನಾಮ ಜಪ ಆಗ್ತಿರ್ತದ. ಇದ್ರ ಒಳಗೆ ಎಲ್ಲ ಕೃಷ್ಣ ಬರ್ದಂಥ ಸ್ತೋತ್ರ ಪುಸ್ತಕ ಎಲ್ಲ ಅಲ್ಲಿ ಒಳಗೆ ಇಟ್ಟದ. ನೀವು ನೋಡ್ಬೋದು ಹೋಗಿ, ಅದು ಫ್ರೀ ಆಫ್ ಕಾಸ್ಟ್ನಾಗ. ಮತ್ತು ಇದು ಏನದಲ್ಲ, ಇದು ಶ್ರೀಕೃಷ್ಣ ಮಠದ ಮೇನ್ ಎಂಟ್ರೆನ್ಸ್.
ಇದೇನದ ಇದು ಎಂಟ್ರಿ ಅದ. ಈಗ ನಾ ಎಂಟ್ರಿ ಮಾಡ್ಲಿಕ್ಕೆ ಮೇಲೆ ದೇವ್ರಿಗೆ ಹೋಗ್ಬೇಕಾದ್ರೆ ನಾ ಹೋದಾಗ ಆ್ಯಕ್ಚುಲಿ ಯಾರೊಬ್ರು ಇದ್ದಿತ್ತಿಲ್ಲ, ಅವ್ರು ರಶ್ ಇದ್ದಿತ್ತಿಲ್ಲ. ನೀವು ನೋಡ್ಬೋದು ಈಗ ಯಾರೊಬ್ರು ನಾವು ಆ್ಯಕ್ಚುಲಿ ಟಿಲ್ ಎಂಡ್ ಎಲ್ಲಿದಾಗ ದರ್ಶನ ಆಗೋದು ಎಲ್ಲಿದಾಗ ನಾ ಒಬ್ಬನೇ ಇದ್ದೀನಿ ಪೂರ್ತಿ ಗುಡಿ ಒಳಗೆ. ಅರೌಂಡ್ ಮಾರ್ನಿಂಗ್ ಭಾಳ ಹೋಗಿದ್ನ 6:30 7 6:30 ಅಂದ್ರೂ ಪರವಾಗಿಲ್ಲ. ಅವಾಗ ಆ ಟೈಮ್ದಾಗ ಯಾರು ಇದ್ದಿಲ್ಲ. ಇದೇನದಲ್ಲ ಈ ಹಾಲ್ ಏನು ತೋರಿಸ್ಲಿಕ್ಕದಲ್ಲ, ಇದು ಈ ಹಾಲ್ನಾಗ ಏನದ ಊಟಕ್ಕೆ ಹಾಕ್ತಾರೆ ನಮ್ಗೆ. ಇದು ಲೈನ್ ದರ್ಶನಕ್ಕೆ ಲೈನ್ ಅದು ಹಚ್ಚೋದು. ಇದ್ರ ರೈಟ್ ಹ್ಯಾಂಡ್ ಸೈಡ್ ಅಲ್ಲ ಪುಷ್ಕರಣಿ ಕಾಣಿಸ್ತದೆ ನಿಮ್ಗೆ ಇದರಲ್ಲಿ. ಮತ್ತು ಈ ಲೈನ್ದಾಗ ಮುಂದೆ ಟಿ ವಿ ಹಾಕ್ಯಾರ ಅಲ್ಲಿ. ಆ ಟಿ ವಿ ಒಳಗೆ ಶ್ರೀಕೃಷ್ಣನ ದರ್ಶನ ಮಾತ್ರ ಕ್ಲಿಯರಾಗಿ ಕಾಣಿಸ್ತದೆ ನಿಮ್ಗೆ. ನೋಡ್ಬೋದು ನೀವು ಪೂಜೆ ನಡೆದ ಅಲಂಕಾರ ಪೂಜೆ ಶ್ರೀಕೃಷ್ಣಂದು. ಇದು ಪುಷ್ಕರಣಿ ನೋಡ್ರಿ. ಮಂದಿನೂ ಇದ್ದಿಲ್ಲ, ರಶ್ಶೇ ಇಲ್ಲ ಸ್ವಲ್ಪ ನಾವು ಹೋದಾಗ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಗುಡಿ ಲೆಫ್ಟ್ ಹ್ಯಾಂಡ್ ಸೈಡಿಂದನೇ ಎಂಟ್ರಿ ಮಾಡೋದದ, ಅಲ್ಲಿಂದನೇ ಮತ್ತೆ ಎಕ್ಸಿಟ್ ಮಾಡೋದು. ನಾವು ಗುಡಿ ಒಳಗೆ ಬಂದ ಮೇಲೆ ಲೆಫ್ಟ್ ಹ್ಯಾಂಡ್ ಸೈಡು ಇಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಅದ. ಆ್ಯಕ್ಚುಲಿ ನನಗೆ ಗೊತ್ತಿದ್ದಿಲ್ಲ, ಅದಕ್ಕೆ ನಾನು ಸ್ವಲ್ಪ ಹೊರಗಡೆ ಮಾಡಿದ್ದೆ ಬಸ್ ಸ್ಟ್ಯಾಂಡ್ ಹತ್ತಿಗೆ. ನೆಕ್ಸ್ಟ್ ಟೈಮ್ ಬರೋ ಮುಂದೆ ಡೆಫಿನೆಟ್ಲಿ ಒಳಗಡೆ ಹೋಟೆಲ್ ಬುಕ್ ಮಾಡಿದ್ರೆ ಚಲೋ. ಇದು ಪುಷ್ಕರಣಿ ಮೇನ್ ಎಂಟ್ರೆನ್ಸ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ದಿನ ಸಂಜಿನಾಗ ಇಲ್ಲಿ ತೇರು ಎಳಿತಾರೆ, ಆದ್ರೆ ನಾ ಹೋದಾಗ ಇಲ್ಲಿ ತೇರು ಕಟ್ಲಿಕ್ಕತ್ತಿದ್ರು ಹೊಸದು. ಸೊ ಅದೊಂದು ಮಿಸ್ ಆಯ್ತು ನನ್ನ ಕಡೆಯಿಂದ. ಸೊ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಹೋದಾಗ ಇದು ಮೇನ್ ಎಂಟ್ರೆನ್ಸ್ ಕಾಣಿಸ್ತದೆ, ಶ್ರೀಕೃಷ್ಣ ಮಠ ರಜತ ಪೀಠಪುರಂ ಅಂತ. ಮತ್ತು ಇದು ದರ್ಶನ ಆದ ತಕ್ಷಣ ಹೊರಗಡೆ ಬಂದ ವೇಳೆ ಇದು ವಾಲ್ ಪೇಪರ್ ಹಚ್ಚಿದ್ದಾರೆ ಅಲ್ಲಿ, ಶ್ರೀಕೃಷ್ಣ ವಿಶ್ವ ದರ್ಶನ ಮತ್ತು ಮೇನ್ ಮೂರ್ತಿ ದರ್ಶನ. ಈಗ ಆಯ್ತು, ದರ್ಶನ ಮುಗಿಸ್ಕೊಂಡು ರೈಟ್ ಹ್ಯಾಂಡ್ ಸೈಡ್ ಒಂದು ಹೋಟೆಲ್ ಅದ, ಆಚಾರ್ಯ ದರ್ಶಿನಿ ಅಂತ, ಪ್ಯೂರ್ ವೆಜ್ ಅದ. ಅಲ್ಲಿ ನಾನು ನಾಷ್ಟ ಮಾಡಿದೆ, ಒಂದು ಇಡ್ಲಿ ವಡ, ಒಂದು ಕಾಫಿ, ಒಂದು ಬನ್ನು. ನಾಷ್ಟ ಮುಗಿಸ್ಕೊಂಡು ಪಾವನ ಬೃಂದಾವನ ಅಂದರೆ ಉಡುಪಿ ಕೃಷ್ಣ ಮಠದ ಪರಂಪರೆಯ ಪಾವನ ಬೃಂದಾವನ ಅಂತದ ಅಲ್ಲಿ ಒಳಗಡೆ, ಅದು ದರ್ಶನ ಮಾಡಿದೆ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಎಂಟ್ರಿ ಏನು ಮಾಡ್ತಿಲ್ಲ ಗುಡಿಗೆ ಮಠಕ್ಕೆ, ಅದು ಲೆಫ್ಟ್ ಹ್ಯಾಂಡ್ ಸೈಡೇ ಅದ ಇದು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ.
कृष्णाय वासुदेवाय हरये परमात्मने ಆಮೇಲೆ ನಾ ಬಂದಿದ್ದು ಉಡುಪಿಯಲ್ಲಿ ಶ್ರೀಕೃಷ್ಣ ಮಠದ ಕಣ್ಕಣ್ ಕಿಂಡಿ ಹತ್ರ. ಕನಕದಾಸರು ಅವ್ರನ್ನ ಭಕ್ತಿಯನ್ನು ಮೆಚ್ಚಿ ಶ್ರೀಕೃಷ್ಣ ಇದೇ ಕಿಂಡಿಯಿಂದ ಅವ್ರಿಗೆ ದರ್ಶನ ಕೊಟ್ಟ. ಇದೇ ಕನಕನ ಕಿಂಡಿ. ಆ ಕನಕನ ಕಿಂಡಿ ಮೇಲೆ ಒಂದು ಟಿವಿ ಹಾಕಿದಾರೆ. ಅದ್ರೊಳಗೆ ಶ್ರೀಕೃಷ್ಣಂದ ಪೂರ್ತಿ ಕ್ಲಿಯರ್ ಆಗಿ ಫೋಟೋ ಕಾಣಿಸ್ತದ. ಇವರೇ ಕನಕದಾಸರು. ಅವ್ರ ಎದುರಿಗೆ ಒಂದು ಮೂರ್ತಿ ಕಟ್ಟಿ ಇದು ಬಿಫೋರ್ ಅಲಂಕಾರ ಪೂಜೆದು ವಿಡಿಯೋ. ಅದೇ ಕನಕನ್ ಕಿಂಡಿ ಅದಲ್ಲ, ಅದ್ರ ಮೇಲೆ ಟಿವಿ ಮೇಲೆ ಶೂಟ್ ಮಾಡಿದ್ದು ನಾ ಇದು. ಇದು ಆಫ್ಟರ್ ಅಲಂಕಾರ ಪೂಜೆ. ಇದು ಸ್ವಲ್ಪ ಶೂಟ್ ಮಾಡ್ಬೇಕಾದ್ರೆ ಸ್ವಲ್ಪ ಬ್ಲರ್ ಆಯ್ತು. ಅಲ್ಲಿ ಆಫ್ಟರ್ ಪೂಜೆ ಏನದಲ್ಲ, ಅಲ್ಲಿ ಸ್ವಲ್ಪ ರಶ್ ಭಾಳ ಆಗಿತ್ತು. ಹಿಂಗಾಗಿ ಅದಕ್ಕೆ ಭಾಳ ಹೊತ್ತು ಶೂಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಆದರೂ ಸ್ವಲ್ಪ ತಗೊಂಡಿನಿ ಲಾಸ್ಟಿಗೆ ಅಲಂಕಾರ ಪೂಜೆ ನಡೆದಿತ್ತು ಆ ಟೈಮ್. ನೋಡಿ ಇಲ್ಲಿ ಭಾಳ ಬಂದಿಂದ ದರ್ಶನ ಆದಮೇಲೆ ನಾನು ಶ್ರೀಕೃಷ್ಣ ಮಠಕ್ಕೆ ಊಟಕ್ಕೆ ಅಂದರೆ ಪ್ರಸಾದ ತೊಗೊಳಿಕ್ಕೆ ಹೋದೆ. ಇಲ್ಲೊಂದು ಟ್ರಾಲಿ ಒಳಗೆ ತಾಟ್ ತರ್ತಾರೆ. ಆ ತಾಟ್ ನಾವೇ ತೊಗೋಬೇಕು. ಆ ತಾಟ್ ತೊಗೊಂಡ್ಮೇಲೆ ಅದ್ರ ಹಿಂದಿಂದ ಇಮಿಡಿಯೇಟ್ಲಿ ಒಂದು ಸ್ವೀಟ್ ಹಾಕೋದು ಬರ್ತಾರೆ ನಮಗೆ. ಅಲ್ಲಿ ನೋಡ್ರಿ. ಮತ್ತು ಇನ್ನೊಂದು ಏನದ, ಸರ್ವಿಸ್ ಭಾಳ ಫಾಸ್ಟ್ ಅದ. ನಿಮ್ಗೆ ಅಲ್ಲಿ ಸ್ವಲ್ಪ ಟೈಮ್ ಸಿಗಂಗಿಲ್ಲ. ಸೊ ನೀವು ಅದು ಬಿಸಿ ಅದ ತಣ್ಣಗದ ಏನು ವಿಚಾರ ಮಾಡಲ್ಲ. ನೀವು ಭಾಳ ಲಘು ಲಘು ತಿನ್ನಬೇಕು. ಅದಾಗಿಂದ ಅನ್ನ ಸಾರ ಬಂತು, ಆಮೇಲೆ ಅನ್ನ ಹುಳಿ ಬಂತು. ಅದಾದಮೇಲೆ ಲಾಸ್ಟ್ಗೆ ನಾನು ಮಜ್ಜಿಗೆನ ತೊಳಿಲ್ಲ, ಸ್ವಲ್ಪ ಮಜ್ಜಿಗೆ ಕೈ ಮೇಲೆ ಹಾಕ್ಕೊಂಡು ಅದ ಕೊಡೋದು ಊಟ ಮುಗಿಸಿದೆ. ಊಟ ಆಯ್ತು. ಊಟ ಆಗಿಂದ ಏನದ, ಉಡುಪಿ ಒಳಗೆ ಅಷ್ಟು ಮಠ ಅವ. ಶ್ರೀಮದ್ ಮಧ್ವಾಚಾರ್ಯರು ಇಲ್ಲಿ 8 ಮಠ ಸ್ಥಾಪನೆ ಮಾಡಿದ್ದಾರೆ ಉಡುಪಿ ಒಳಗೆ. ಆ 8 ಮಠ ಏನವಲ್ಲ, ಎಲ್ಲಿ ಶ್ರೀಕೃಷ್ಣ ಗುಡಿ ಅದಲ್ಲ ಅದ್ರ ಸುತ್ತನೇ ಅವ. ನೀವು ನೋಡ್ಬೋದು ಈಗ. कृष्णाय वासुदेवाय हरये परमात्मने प्रणत क्लेशनाशाय गोविन्दाय नमो नमः. ಅಷ್ಟಮಠ ದರ್ಶನ ಆದಮೇಲೆ ನಾನು ಬಂದಿದ್ದು ಚಂದ್ರಮೌಳೇಶ್ವರ ದೇವಾಲಯ. ಚಂದ್ರಮೌಳೇಶ್ವರ ದೇವಾಲಯ ಏನದಲ್ಲ, ಅದು ಎಕ್ಸಾಕ್ಟ್ ಶ್ರೀಕೃಷ್ಣ ಮಠ ಅದಲ್ಲ, ಅದು 2ನೇ ವಿಡಿಯೋದಾಗ ಚಂದ್ರಮೌಳೇಶ್ವರ ದೇವ್ರದ್ದು ದರ್ಶನ ನೋಡ್ಬೋದು. ಆಮೇಲೆ ಏನದ, ಸಂಜೆನಾಗ ಇಲ್ಲಿ ಆರತಿ ಆಗ್ತದ. ಅದ ದಿನ ಇಷ್ಟು ಮಳೆ ಆಲಿಕತ್ತಿತ್ಲ, ಇಷ್ಟು ಮಳೆ ಒಳಗೂ ಕಂಟಿನ್ಯೂಸ್ ಆರತಿ ಕಂಟಿನ್ಯೂಸ್ ನಡೆದಿತ್ತು. कृष्णाय वासुदेवाय हरये परमात्मने प्रणत ಆಮೇಲೆ ಏನದ, ಚಂದ್ರಮೌಳೇಶ್ವರ ಮಂಗಳಾರತಿ ನಡೆದ 2ನೇ ವಿಡಿಯೋದಾಗ ನೀವು ನೋಡ್ಬೋದು. गोविन्दाय नमो नमः. ಇದು ಆ್ಯಕ್ಚುಲಿ ವಿಡಿಯೋ ಭಾಳ ದೂರಿಂದ ಮಾಡಿದ್ದು, ಅದಕ್ಕೆ ಸ್ವಲ್ಪ ಕ್ಲಿಯರ್ ಇಲ್ಲ. ಆ ಒಳಗಡೆ ಆಳೋದಿತ್ತಿಲ್ಲ, ಸ್ವಲ್ಪ ಸೆಕ್ಯೂರಿಟಿನ ತೊಗೊಂಡು ಪರ್ಮಿಷನ್ ತೊಗೊಂಡು ದೂರಿಂದ ಶೂಟ್ ಮಾಡಿದ್ದು. ಚಂದ್ರಮೌಳೇಶ್ವರ ದರ್ಶನ ಮಾಡಿ ಅನಂತೇಶ್ವರ ದರ್ಶನಕ್ಕೆ ಹೊಂಟೆ. ಅಲ್ಲೊಂದು 10 ರೂಪಾಯಿ ಕೊಟ್ಟು ಎಣ್ಣೆ ತೊಗೊಂಡು ಅಲ್ಲೊಂದು ದೀಪ ಹಚ್ಚೋದು ಪಾಟ್ ಅಲ್ಲಿ ಹೊಂಟೆ. ಆ್ಯಕ್ಚುಲಿ ಅಲ್ಲೊಬ್ರು ಮಾಡ್ಲಿಕ್ಕೆ ಒಂದು ಪ್ರಥಾ ಅದ. ಅದು ನಾನು ನಿಮ್ಗೆ ತೋರಿಸ್ತೀನಿ ಒಂದು 10 ನಿಮಿಷ. ಇಲ್ಲಿ ಎಣ್ಣೆ ಇದಕ್ಕೆ ಹೋಗಿ ಇದನ್ನ ಹಿಂಗ್ ಮಾಡ್ಬೇಕಾ?
ಇದು ನಾವು ತಲೆ ಮೇಲೆ 3 ಸಲ ಸುತ್ತು ಹಾಕಬೇಕು. ಅದು ಹಾಕಿಂದ ಅದು ಒಂದು ಮಗ್ಗಲ್ಕ ಒಂದು ಎಣ್ಣೆ ಪಾಟ್ ಅದ. ಆ ಎಣ್ಣೆ ಪಾಟ್ಲ ಹಾಕಿದ್ರೆ ಬರೋಬ್ಬರ ದೀಪ ಒಳಗೆ ಹೋಗಿ ಆ ಎಣ್ಣೆ ಡ್ರಾಪ್ ಆಗ್ತದೆ ಅಲ್ಲಿ. ಸೊ ಇದು ನಾವು ಎಲ್ಲ ಆಗಿಂದ ಒಳಗೆ ದೇವಸ್ಥಾನಕ್ಕೆ ಅನಂತೇಶ್ವರ ದೇವಸ್ಥಾನಕ್ಕೆ ಹೊಂಟೆ. ಇದೇ ಉಡುಪಿ ಅನಂತೇಶ್ವರ ದೇವಸ್ಥಾನ. ಉಡುಪಿ ಅನಂತೇಶ್ವರ ದೇವಸ್ಥಾನ ವಿಷ್ಣುನ ಅವತಾರ ಪರಶುರಾಮ ಇದಾರಲ್ಲ ಅವ್ರಿಗೆ ಸಮರ್ಪಿತದ. ಆಕ್ಚುಲಿ ಇಲ್ಲಿ ಪರಶುರಾಮದ ಲಿಂಗ ರೂಪದಾಗ ಪೂಜೆ ಮಾಡ್ತಾರೆ. ರಾಜ ರಾಂಭೋಜ್ ಅಂತ ಒಬ್ರು ರಾಜ ಇದ್ರು. ಅವರು ಪರಶುರಾಮನ ಲಿಂಗ ರೂಪದಾಗ ಪೂಜೆ ಮಾಡ್ತಿದ್ರು. ಅದು ಒಂದ್ ದಿವಸ ಪೂಜೆ ಮಾಡೋ ಮುಂದ ಅದು ಬೆಳ್ಳಿ ಆಸನದ ಅಂದ್ರೆ ರಜತ್ ಪೀಠದಾಗ ಅದು ಪ್ರಕಟ ಆತು. ಸೊ ಅವತ್ತಿನ ಹಿಡಿದು ಉಡುಪಿ ಶ್ರೀಕೃಷ್ಣ ಮಠಕ್ಕ ರಜತ್ ಪೀಠಪುರಂ ಅಂತನೂ ಕರ್ಲಿಕತ್ರು. कृष्णाय वासुदेवाय हरये परमात्मने प्रणत क्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणत क्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणत क्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणत क्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणत क्लेशनाशाय। ಉಡುಪಿ ಒಳಗೆ ಎಲ್ಲ ದೇವಸ್ಥಾನ ಮಠದ ದರ್ಶನ ಮುಗಿಸ್ಕೊಂಡು ನಾನು ಮತ್ತು ಉಡುಪಿ ಸಿಟಿ ಬಸ್ ಸ್ಟಾಪ್ಗೆ ಹೊಂಟೆ. ಅಲ್ಲೊಂದು ಸಣ್ಣ ಹೋಟೆಲ್ದಾಗ ನೋಡ್ತಿರ್ಬೋದು ನೀವೀಗ ಗಿರ್ಮಿಟ್ ತಿಂದೆ. ಭಾಳ ದಿವಸ ಆಗಿನ ತಿಂದು ಗಿರ್ಮಿಟ್. ಮುಂಬೈದಾಗ ಸಿಗಂಗಿಲ್ಲ ಗಿರ್ಮಿಟ್ ತಿಂದು ರೂಮ್ನಾಗ ಹೋಗಿ ಸ್ವಲ್ಪ ಆರಾಮ್ ಮಾಡಿದೆ. ರಾತ್ರಿ 9:00 ಮತ್ತೆ ಎದ್ದೆ. 9:00 ಎದ್ದು ಅಲ್ಲಿ ಮತ್ತು ಊಟ ಮಾಡಿದೆ. ಊಟ ಮಾಡಿ ಒಂದು ಮಜ್ಜಿಗೆ ಕುಡಿದು ಮತ್ತು ರೂಮ್ನಾಗ ಹೋಗಿ ಮಲ್ಕೊಂಡೆ. ಸೊ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.